ನಮಸ್ಕಾರ, ಬಿಪಿಎನ್ ನ್ಯೂಸ್ಗೆ ಸ್ವಾಗತ. ನಾನು ಪೂರ್ಣಿಮಾ. ಈ ದಿನದ ಪ್ರಮುಖ ಸುದ್ದಿ. ಬೆಂಗಳೂರು ನಗರದ ಸ್ವಾತಿ ಹೋಟೆಲ್ನಲ್ಲಿ ಸುವರ್ಣ ಕರ್ನಾಟಕ ಬ್ಲಡ್ ಸೆಂಟರ್ ಅಸೋಸಿಯೇಷನ್ನ ಬೋರ್ಡ್ ಮೀಟಿಂಗ್ ಹಾಗೂ ಸಾಮಾನ್ಯ ಸಭೆ ನಡೆಯಿತು. ಸಭೆಯಲ್ಲಿ ಚಾರಿಟೇಬಲ್ ಮತ್ತು ಖಾಸಗಿ ರಕ್ತ ಕೇಂದ್ರಗಳು ಎದುರಿಸುತ್ತಿರುವ ಸಮಸ್ಯೆಗಳು, ಮೂಲಸೌಕರ್ಯ, ಆರೋಗ್ಯ ಇಲಾಖೆಯ ನಿಯಮಗಳು, ಎನ್ಎಬಿಎಚ್ ಮಾನ್ಯತೆ ಹಾಗೂ ರಕ್ತ ಸಂಸ್ಕರಣ ಶುಲ್ಕವನ್ನು ಸೇರಿದಂತೆ ಹಲವು ಪ್ರಮುಖ ವಿಷಯಗಳ ಕುರಿತು ಚರ್ಚಿಸಲಾಯಿತು. ಅಸೋಸಿಯೇಷನ್ ಅಧ್ಯಕ್ಷ ವಿಎಂ ಹಿರೇಮಠ ಮಾತನಾಡಿ, ರಕ್ತ ಕೇಂದ್ರಗಳ ಮೇಲೆ ಹೆಚ್ಚುತ್ತಿರುವ ಒತ್ತಡಗಳನ್ನು ಸರ್ಕಾರ ಗಂಭೀರವಾಗಿ ಪರಿಗಣಿಸಿ ಸಮಸ್ಯೆಗಳಿಗೆ ಶಾಶ್ವತ ಪರಿಹಾರ ಕಲ್ಪಿಸಬೇಕು ಎಂದು ಒತ್ತಾಯಿಸಿದರು. ಕಾರ್ಯದರ್ಶಿ ಮಂಜುನಾಥ್ ರೆಡ್ಡಿ ಅವರು, ಸ್ವಯಂ ಪ್ರೇರಿತ ರಕ್ತದಾನ ಶಿಬಿರಗಳಿಂದ ಸಂಗ್ರಹಿಸಿದ ರಕ್ತದಿಂದ ಬೇರ್ಪಡಿಸಿದ ಶೇಕಡಾ 25% ಪಿಆರ್ಬಿಸಿ ಘಟಕಗಳನ್ನು ಸರ್ಕಾರಿ ರಕ್ತ ಕೇಂದ್ರಗಳಿಗೆ ಉಚಿತವಾಗಿ ನೀಡಲಾಗುತ್ತಿದೆ. ಇತ್ತೀಚೆಗೆ ಹೋಲ್ ಬ್ಲಡ್ ನೀಡುವಂತೆ ಕೇಳಲಾಗುತ್ತಿದ್ದು, ಇದು ತಾಂತ್ರಿಕವಾಗಿ ಹಾಗೂ ಬಳಕೆಯ ದೃಷ್ಟಿಯಿಂದ ಸಮಸ್ಯೆಯಾಗಬಹುದು. ಆದ್ದರಿಂದ ಹಿಂದಿನ ಆದೇಶವನ್ನೇ ಮುಂದುವರಿಸಬೇಕು ಎಂದು ಆಗ್ರಹಿಸಿದರು. ಗೌರವಾಧ್ಯಕ್ಷ ಎಸ್ ಮನೋಜ್ ಕುಮಾರ್ ಅವರು, ರಕ್ತ ಕೇಂದ್ರಗಳಲ್ಲಿ ಅಗತ್ಯ ಮೂಲಸೌಕರ್ಯ, ತಾಂತ್ರಿಕ ಉಪಕರಣಗಳು, ತರಬೇತಿ ಪಡೆದ ಸಿಬ್ಬಂದಿ ಹಾಗೂ ಸುರಕ್ಷತಾ ವ್ಯವಸ್ಥೆ ಇರಬೇಕು ಎಂದು ಹೇಳಿದರು. ಗಿರೀಶ್ ಬುಡರಕಟ್ಟಿಯವರು, ಗ್ರಾಮೀಣ ಮತ್ತು ಅರೆನಗರ ಪ್ರದೇಶಗಳ ರಕ್ತ ಕೇಂದ್ರಗಳಿಗೆ ಅಗತ್ಯ ನೆರವು ಒದಗಿಸುವಂತೆ ಸರ್ಕಾರವನ್ನು ಒತ್ತಾಯಿಸಿದರು. ಚಾರಿಟಬಲ್ ಹಾಗೂ ಲಾಭರಹಿತ ರಕ್ತ ಕೇಂದ್ರಗಳಿಗೆ ಎನ್ಎಬಿಎಚ್ ಮಾನ್ಯತೆಯಲ್ಲಿ ಸೂಕ್ತ ವಿನಾಯಿತಿ ಅಥವಾ ಆರ್ಥಿಕ ನೆರವು ನೀಡಬೇಕು. ಹೆಚ್ಚುತ್ತಿರುವ ನಿರ್ವಹಣಾ ವೆಚ್ಚದ ಹಿನ್ನೆಲೆಯಲ್ಲಿ ರಕ್ತ ಸಂಸ್ಕರಣಾ ಶುಲ್ಕವನ್ನು ಪರಿಷ್ಕರಿಸಬೇಕು ಎಂಬ ಬೇಡಿಕೆಯು ಸಭೆಯಲ್ಲಿ ವ್ಯಕ್ತವಾಯಿತು. ಈ ದಿನ 7/8/2026 ನಮ್ಮ ಸುವರ್ಣ ಕರ್ನಾಟಕ ಬ್ಲಡ್ ಸೆಂಟರ್ ಅಸೋಸಿಯೇಷನ್ ವತಿಯಿಂದ ನಾವೊಂದು ಮೀಟಿಂಗ್ ಅನ್ನು ಕಂಡಕ್ಟ್ ಮಾಡಿದೀವಿ. ನಮ್ಮ ಸುವರ್ಣ ಬ್ಲಡ್ ಸೆಂಟರ್ ಅಸೋಸಿಯೇಷನ್ ಹೊಸ ಅಧ್ಯಕ್ಷರು ಮತ್ತು ಉಪಾಧ್ಯಕ್ಷರು ಮತ್ತು ಗೌರವಾಧ್ಯಕ್ಷರು ಮತ್ತು ಕಾರ್ಯದರ್ಶಿಗಳನ್ನ ಇದನ್ನ ನೇಮಿಸಲಾಗಿದ್ದು, ಈಗ ನಮ್ಮ ಚಾರಿಟಬಲ್ ಟ್ರಸ್ಟ್ ಬ್ಲಡ್ ಬ್ಯಾಂಕ್ಗಳು ಇತ್ತೀಚಿನ ದಿನಗಳಲ್ಲಿ ಕೆಲವೊಂದು ಸಮಸ್ಯೆಗಳನ್ನ ಎದುರಿಸ್ತಾ ಇದ್ದಾರೆ. ಆ ಸಮಸ್ಯೆಗಳ ಬಗ್ಗೆ ಚರ್ಚಿಸಿ ಈಗ ನಾವು ಮುಂದಿನ ನಮ್ಮ ಸಮಸ್ಯೆಗಳಿಗೆ ಸರ್ಕಾರಕ್ಕೆ ಮನವಿಯನ್ನ ಕೊಡ್ತಾ ಇದ್ದೀವಿ. ಮುಖ್ಯವಾಗಿ ಈ ವಾಲಂಟಿಯರ್ ಬ್ಲಡ್ ಡೊನೇಷನ್ ಕ್ಯಾಂಪ್ ಗಳನ್ನ ಕಂಡಕ್ಟ್ ಮಾಡಿದ್ರಲ್ಲಿ ನಾವು 25% ಅನ್ನ ಗವರ್ಮೆಂಟ್ ಬ್ಲಡ್ ಬ್ಯಾಂಕ್ ಗಳಿಗೆ ಉಚಿತವಾಗಿ ಕೊಡ್ತಾ ಇದ್ದೀವಿ. ಅದ್ರ ಜೊತೆಗೆ ತಲಸೇಮಿಯಾ ಮತ್ತು ಇಗೋಫಿಲಿಯಾ ಹಾಗೂ HIV ಮತ್ತು ಇನ್ನೂ ಉಳಿದ BPL ಕಾರ್ಡ್ ಹೋಲ್ಡರ್ ಕೂಡ ನಾವು ಉಚಿತವಾಗಿ ಬ್ಲಡ್ ಅನ್ನ ಆಲ್ರೆಡಿ ಚಾರಿಟಬಲ್ ಬ್ಲಡ್ ಬ್ಯಾಂಕ್ ಗಳು ಪ್ರೊವೈಡ್ ಮಾಡ್ತಾ ಇದ್ದಾವೆ. ಅದ್ರ ಜೊತೆಗೆ ಈಗ ಮತ್ತೆ 25% ನಾವು ಗವರ್ಮೆಂಟ್ಗೂ ಕೊಡೋದ್ರಿಂದ ಅದರಲ್ಲಿ ಕೆಲವೊಂದು ನ್ಯೂನ್ಯತೆಗಳಿಂದ ನಮಗೆ ಸಮಸ್ಯೆ ಆಗ್ತದೆ. ಆ ಸಮಸ್ಯೆನ ನಾವು ಆರೋಗ್ಯ ಸಚಿವರಿಗೂ ಮತ್ತು ಆರೋಗ್ಯ ಕಾರ್ಯದರ್ಶಿಗಳಿಗೂ ಮತ್ತು ಸಂಬಂಧಪಟ್ಟ ಇಲಾಖೆಯವರ ಹತ್ರ ಮನವಿಯನ್ನ ಸಲ್ಲಿಸಿದೀವಿ. ಇನ್ನು ಸೋಮವಾರ ಕೂಡ ಅವ್ರನ್ನ ನಾವು ಭೇಟಿಯಾಗಿ ನಮ್ಮ ಸಮಸ್ಯೆಗಳಿಗೆ ಸ್ಪಂದಿಸೋದಕ್ಕೆ ನಾವು ಅವ್ರನ್ನ ರಿಕ್ವೆಸ್ಟ್ ಮಾಡ್ತೀವಿ. ಧನ್ಯವಾದ. ಅತಿಥಿಗಳ ತಿಂಡಿ ಬರುತ್ತೆ ಅದರಲ್ಲಿ ಪ್ರಾಬ್ಲಮ್ಸ್ ಇತ್ತು, ಅದ್ರ ಬಗ್ಗೆ ನಾವು ಡೀಟೇಲ್ ಡಿಸ್ಕಷನ್ ಇತ್ತು. ಇತ್ತೀಚಿನ ದಿನಗಳಲ್ಲಿ ಸರ್ಕಾರದ ವಿವಿಧ ಆದೇಶಗಳು ಬೇಕಾಗಿದೆ. ಆದೇಶಗಳಿಗೆ ಪಾಲನೆ ಮಾಡ್ಲಿಕ್ಕೆ ಏನ್ ತೊಂದರೆ ಆಗ್ತಾ ಇದೆ ಅದ್ರ ಬಗ್ಗೆ ಸರ್ಕಾರದ ಗಮನ ಸೆಳೆಯುತ್ತೆ. ಸಭೆನ ಏರ್ಪಡಿಸಿ ನಿರ್ಣಯಗಳನ್ನ ಸಭೆ ನಿರ್ಣಯಗಳನ್ನ ಸರ್ಕಾರಕ್ಕೆ ಆರೋಗ್ಯ ಕರ್ತಾ ಇದೆ. ಸಭೆಗೆ ಭಾಗವಹಿಸಿ ಸಾಕಷ್ಟು ಎಲ್ಲ ಸಂಸ್ಥೆ ಪದಾಧಿಕಾರಿಗಳು ಸರ್ಕಾರ ಹೊಸ ಆದೇಶಗಳು ಸ್ವಲ್ಪ NGOಗಳ ಬ್ಲಡ್ ಬ್ಯಾಂಕ್ ತೊಂದರೆ ಆಗ್ತಾ ಇದೆ. ಈಗ ಸ್ವಲ್ಪ ಏನ್ ರೂಲ್ಸ್ ರೆಗ್ಯುಲೇಷನ್ ಸ್ವಲ್ಪ ಲಿಬರಲ್ ಆಗಿ ಮಾಡ್ಬೇಕು ಅಂತ ಕೇಳ್ಬೇಕಾಗುತ್ತೆ. ಅದು ನಮ್ಗೇನ್ ಅದನ್ನ ಮಾಡಿಫಿಕೇಶನ್ ಮಾಡ್ಬೇಕು ಅಥವಾ ಮತ್ತೆ ಅಪ್ಗ್ರೇಡ್ ಮಾಡ್ಲಿಕ್ಕೆಲ್ಲ ಸಹಕಾರ ಕೊಡ್ಬೇಕು. NABH ಮಾಡ್ಬೇಕು ಅಂತ ಹೇಳ್ತಾ ಇದಾರೆ. NABH ಮಾಡ್ಲಿಕ್ಕೆ ನ್ಯೂನತೆಗಳೇನಿದೆ ಅದು ಅದಕ್ಕೆ ಕೊಡ್ಬೇಕು ಅಂತ ಸರ್ಕಾರ ಕೇಳ್ತಿದ್ದಾರೆ. ಎಲ್ಲರಿಗೂ ನಮಸ್ಕಾರ. ಇವತ್ತಿನ ದಿನ ನಾವು ಸುವರ್ಣ ಕರ್ನಾಟಕ ಬ್ಲಡ್ ಸೆಂಟರ್ ಅಸೋಸಿಯೇಷನ್ ಒಂದು ಜನರಲ್ ಬಾಡಿ ಮೀಟಿಂಗ್ ಆಯೋಜಿತ ಆಯಿತು. ಇದರಲ್ಲಿ ಸುಮಾರು ಒಂದು 60-70 ಬ್ಲಡ್ ಸೆಂಟರ್ ಕರ್ನಾಟಕದಿಂದ ಇಲ್ಲಿ ಭಾಗವಹಿಸಿದ್ರು. ನಮ್ಮ NGO ಬೇಸ್ ಸುಮಾರು ನಮ್ಗೆ ಆಗೋ ಸಮಸ್ಯೆ ಬಗ್ಗೆ ಚರ್ಚೆ ಆಯ್ತು. ಆ ಚರ್ಚೆಯಲ್ಲಿ ಎಲ್ಲರೂ ತಮ್ಮ ಏನೇನು ಆಗೋ ಪ್ರಾಬ್ಲಮ್ಸ್ ಮಾತಾಡಿ ಮುಂದೆ ಬರೋದ್ರಿಂದ ನಾವು ಅದು ಹೆಂಗ್ ಫೈಟ್ ಮಾಡೋಣ ಅಂತ ಅದೊಂದು ತೀರ್ಮಾನ ಮಾಡ್ಕೊಂಡ್ವಿ. ಅದೇ ರೀತಿ ಕ್ವಾಲಿಟಿ ಸರ್ವಿಸ್ ಬ್ಲಡ್ ಬ್ಯಾಂಕ್ ಅವರು ಪಬ್ಲಿಕ್ ಕೊಡ್ಬೇಕು, ಹಾಗೆ ಪೇಷಂಟ್ಸ್ ಕೊಡ್ಬೇಕು ಅಂತ ನಾವೆಲ್ಲ ಚರ್ಚೆ ಮಾಡಿದ್ವಿ. ಜೊತೆ ಹೊಸ ಬೋರ್ಡ್ ಮೆಂಬರ್ಸ್ ಇವತ್ತು ಇನ್ಸ್ಟಾಲೇಷನ್ ಆಯ್ತು. ಇಂದು ನಮ್ಮ ಕರ್ನಾಟಕ ರಾಜ್ಯ ಸುವರ್ಣ ಕರ್ನಾಟಕ ಬ್ಲಡ್ ಸೆಂಟರ್ ಅಸೋಸಿಯೇಷನ್ ಇಂದ ಹಮ್ಮಿಕೊಂಡಂತಹ ಒಂದು ಈ ಕಾರ್ಯಕ್ರಮದಲ್ಲಿ ನಾವೆಲ್ಲ ಪಾಲ್ಗೊಂಡಿರೋದು ಒಂದು ಹೆಮ್ಮೆಯ ವಿಚಾರ ಮತ್ತೆ ಖುಷಿಯ ವಿಚಾರ. ಸೊ ಇನ್ ಮುಂದೆ ಏನಾದ್ರೂ ನಾವು ನಮ್ಮ ಒಂದು ಸ್ಟ್ರಾಟಜಿನ ಮಾಡಿ ನಾವು ಮುಂದೆ ಹೆಂಗೆ ಹೋರಾಟ ಮಾಡಬೇಕು, ಜೊತೆಗೆ ನಮ್ಮ ಕ್ವಾಲಿಟಿನೂ ಹೆಂಗೆ ನಾವು ಇಂಪ್ರೂವ್ ಮಾಡ್ಕೋಬೇಕು ಅನ್ನೋದ್ರ ಬಗ್ಗೆ ನಾವು ಕೂಲಂಕುಷವಾಗಿ ಚರ್ಚೆ ಮಾಡಿದ್ವಿ. ನಿಜವಾಗ್ಲೂ ಅದೊಂದು ಒಳ್ಳೆ ಅದ್ಭುತ ಕಾರ್ಯಕ್ರಮ. ಈ ಕಾರ್ಯಕ್ರಮ ಆಯೋಜನೆ ಮಾಡಿದಂತಹ ನಿಮ್ಮೆಲ್ಲರ ಅಚ್ಚುಮೆಚ್ಚಿನ ಅಣ್ಣ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ, ಮನಸ್ಸರು ಹಾಗೆ ಆತ್ಮೀಯ ಸ್ನೇಹಿತರಂತ ಗಿರೀಶ್ ಅವರಿಗೆ ತುಂಬ ಹೃದಯದ ಧನ್ಯವಾದಗಳನ್ನ ಹೇಳ್ತೀನಿ. ಬ್ಲಡ್ ಅಸೋಸಿಯೇಷನ್
ವತಿಯಿಂದ ಈ ದಿನ ಕರ್ನಾಟಕ ರಾಜ್ಯಾದ್ಯಂತ ಇರುವ ಎಲ್ಲ ರಕ್ತ ಕೇಂದ್ರಗಳ ಒಂದು ಸಭೆಯನ್ನ ಕರೆದು ಆ ಸಭೆಯಲ್ಲಿ ರಕ್ತ ಕೇಂದ್ರಗಳು ಎದುರಿಸ್ತಾ ಇರುವಂತಹ ಸಮಸ್ಯೆಗಳ ಕುರಿತಾಗಿ ಚರ್ಚೆ ಮಾಡುವುದರ ಮೂಲಕ ಅದನ್ನ ಸರ್ಕಾರಕ್ಕೆ ಆ ಸಮಸ್ಯೆಗಳನ್ನ ತಲುಪಿಸುವ ಉದ್ದೇಶಕ್ಕಾಗಿ ಈ ಒಂದು ಸಭೆಯನ್ನ ಬೆಂಗಳೂರಿನಲ್ಲಿ ಹಮ್ಮಿಕೊಳ್ಳಲಾಗಿದೆ. ಇದಕ್ಕೆ ಕರ್ನಾಟಕ ರಾಜ್ಯದ ಮೂಲೆ ಮೂಲೆಗಳಿಂದ ಆಗಮಿಸಿದಂತಹ ಎಲ್ಲ ರಕ್ತ ಭಂಡಾರದವರು ಆ ರಕ್ತ ಭಂಡಾರಗಳು ಎದುರಿಸ್ತಾ ಇರುವಂತಹ ಸಮಸ್ಯೆಗಳ ಕುರಿತಾಗಿ ನಮ್ಮ ಅಸೋಸಿಯೇಷನ್ ಗಮನಕ್ಕೆ ತಂದಿದ್ದಾರೆ. ಆ ಎಲ್ಲ ಸಮಸ್ಯೆಗಳನ್ನ ಸರ್ಕಾರದ ಗಮನಕ್ಕೆ ತರುವುದರ ಮೂಲಕವಾಗಿ ಮುಂದಿನ ದಿನಗಳಲ್ಲಿ ಎಲ್ಲ ರಕ್ತ ಭಂಡಾರಗಳು ಉತ್ತಮವಾದಂತಹ ರೀತಿಯಲ್ಲಿ ಕಾರ್ಯವನ್ನು ನಿರ್ವಹಿಸಲಿಕ್ಕೆ ಸಾಧ್ಯವಾಗುವಂತಹ ನಿಟ್ಟಿನಲ್ಲಿ ಆ ಎಲ್ಲ ಸಮಸ್ಯೆಗಳನ್ನ ಪರಿಹರಿಸಲಿಕ್ಕೆ ನಮ್ಮ ಈ ಅಸೋಸಿಯೇಷನ್ ಕಾರ್ಯ ತತ್ಪರವಾಗ್ತಾ ಇದೆ.